ಮಗ ಎಸ್ ಗೋ ಕಮ್ ಭೈರವ ಗೋ ಕಮನ್ ಜಲ್ದಿ ಫಾಸ್ಟ್ ಎದ್ದಳ ಇಲ್ಲ ಮಲ್ಕೊಂಡು ಮೈ ಮುರಿಯೋದು ಕಮ್ 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 ಎಸ್ ಎಸ್ ಗುಡ್ ಬಾಯ್ ಕಮ್ 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 ಓಕೆ ಸಿಟ್ 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 ರಾತ್ರಿ ಭೈರವ ಟೆಂಟಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ದೆ ಎಲ್ಲ ಗಲಾಟೆ ಮಾಡಿಲ್ಲ ಅಂದರೆ ನಿದ್ದೆ ಮಾಡ್ದ ಅಂತ ಅವನಿಗೆ ನನ್ನ ಪಕ್ಕ ಇಲ್ಲ ಅಂದರೆ ರಾತ್ರಿ ಹೊತ್ತು ಸರಿ ನಿದ್ದೆ ಮಾಡಲ್ಲ, ಬೆಳಗ್ಗೆಲ್ಲ ಟ್ರಾಫಿಕಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಅದಕ್ಕೆ ಅವನು ರಾತ್ರಿ ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ಸುಮ್ಮನೆ ಮಲ್ಕೊಂಡಿರ್ತಾನೆ. ಅದಕ್ಕೆ ನಾನು ಟೆಂಟ್ ಒಳಗೇನೆ ಮಲಗಿಸ್ಕೊಂಡಿದ್ದೆ. ಸೊ ಇವಾಗ ಬೆಳಗ್ಗೆ ಪ್ಯಾಕ್ ಮಾಡ್ತಿದ್ದೀವಿ. ನಾವು ಇವಾಗ ಶಿರಾಡಿ ಅನ್ನೋ ಊರಲ್ಲಿದ್ದೀವಿ. ಶಿರಾಡಿ ಅನ್ನೋ ಊರಲ್ಲಿ ಯಾವುದೋ ಒಂದು ನಯಾರ ಪೆಟ್ರೋಲ್ ಗೌರಿಶಂಕರ್ ಎಂಟರ್ಪ್ರೈಸಸ್, ಇದು ಗೌರಿಶಂಕರ್ ಎಂಟರ್ಪ್ರೈಸಸ್ ಅಲ್ಲಿದ್ದೀವಿ. ಇದು ಪೆಟ್ರೋಲ್ ಪಂಪು SRದು. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಬರೋ ಕಮ್ ಹಿಯರ್, ಲುಕ್ ಕಮ್ ಹಿಯರ್ ಸಿಟ್ ಎಸ್ ಗುಡ್ ಬಾಯ್ ಸಿಟ್. ಓಕೆ, ಏನಂದರೆ ಈ ಬ್ಯಾಗೆಲ್ಲ 4 ವರ್ಷದ ಹಿಂದೆ ತಗೊಂಡಿದ್ದು ತೂತಾಗ್ಬಿಟ್ಟಿದೆ ಒಳಗೆ. ಅದಕ್ಕೆ ನೀರು ಬರ್ತದೆ ಒಳಗೆ. ಆ ನೀರು ಬರಬಾರ್ದು ಅಂತೇಳಿ ಒಂದು ಜುಗಾಡ್ ಮಾಡಿದ್ದೀನಿ. ಜುಗಾಡ್ ಏನಂದರೆ ಬ್ಯಾಗ್ಡಿ. ಸೊ ಈ ಬ್ಯಾಗ್ಡಿ ನನಗೆ ಮಾರ್ಕೆಟಲ್ಲಿ 30 ರೂಪಾಯಿಗೆ ಸಿಗುತ್ತೆ. ಈ ಬ್ಯಾಗ್ಡಿ ಹಾಕ್ಬಿಟ್ರೆ ನಜಿ 150 ಸೆಂಟಿಮೀಟ್ರ್ ಮಳೆ ಬರಲಿ ನಮಗೆ ಏನೂ ಆಗೋಲ್ಲ. ಅದರೊಳಗಿರೋ ಐಟಮ್ ಹಂಗೆ ಫುಲ್ ಸೇಫಾಗಿರ್ತವೆ. ಹೊಸ ಬ್ಯಾಗ್ ತೊಗೋಬೇಕು ಅಂದರೆ ಒಂದು 5-5 ಸಾವಿರ ರೂಪಾಯಿ ನನ್ನ ಬ್ಯಾಗು ಈ ಥರದ್ದು, ಮತ್ತು 10,000 ರೂಪಾಯಿ ಇಕ್ಬೇಕು. ಅದ್ರ ಬದಲು ಜುಗಾಡಲ್ಲೇ ಜೀವನ ನಡೆಸ್ತಿದ್ದೀನಿ. ಗೋ 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 ಎಸ್ ಸಿಟ್ ಗುಡ್ ಬಾಯ್. ಬೆಳಗ್ಗೆ ನಾನು ಮತ್ತು ಭೈರವ ಶಿರಾಡಿ ಘಾಟಿಂದ ಸಕಲೇಶ್ಪುರ ಹತ್ಸಕ್ಕೆ ಹೋಗ್ತೀವಿ. ಸಕಲೇಶ್ಪುರದ ಫುಲ್ ಘಾಟು ಒಂದು 1600 ಮೀಟ್ರನ್ನು ಎಲಿವೇಶನ್ ಇದೆ ಅನಿಸುತ್ತೆ. ಅಂದರೆ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಹೆವಿ ಇರುತ್ತೆ, ಮಾತ್ರ ಸಖತ್ ಹೆವಿ ಆಗುತ್ತೆ. ಮೊದಲನೇ ಸಲ ನಾನು ಘಾಟ್ ಹತ್ತಿಸ್ತಿರೋದು ಭೈರವನ ಜೊತೆ. ಅಂದರೆ ಇಷ್ಟೊಂದು ವೆಯ್ಟ್ ಹಾಕ್ಕೊಂಡು ಲಗೇಜ್ ಹಾಕ್ಕೊಂಡು ಗಾಡಿ ಹತ್ತಿಸ್ತಿರೋದು. ಇದಕ್ಕಿಂತ ಮುಂಚೆ ಎಲ್ಲ MTBನಲ್ಲಿ ಹೊಡೆದಿದ್ದೀನಿ. ಇವಾಗ ರೋಡ್ ಬೈಕಲ್ವ, ಇನ್ನೂ ಸ್ವಲ್ಪ MTBಗಿಂತ ಕಡಿಮೆ ಶ್ರಮದಲ್ಲಿನೇ ರೋಡ್ ಬೈಕ್ನ ನಾನು ತುಳಿಬೋದು ಅನ್ನೋ ಒಂದು ಗ್ಯಾರಂಟಿ ಮೇಲೆ ಹೋಗ್ತಿದ್ದೀನಿ. ದಾರಿನಲ್ಲಿ ತಿಂಡಿ ತಿನ್ಕೊಂಡು ಹೊರಡಬೇಕು. ನನ್ನ ಡ್ರೋನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ರಿಪೇರಿ ಮಾಡಿಸ್ಕೊಂಬಂದಿದ್ರೆ ಎಂಥ ಶಾರ್ಟ್ಸು ಸಖತ್ ಮಿಸ್ಸಿಂಗ್ ಈ ಮೂಮೆಂಟ್ಸ್ ಎಲ್ಲ ನಾನು ಸೀರಿಯಸ್ಲಿ ನೋಡಿ. ದೊಡ್ಡ ಬೆಟ್ಟ ಕಡಿದ್ಬಿಟ್ಟವ್ರೆ, ಇಲ್ಲಿ ಬೆಟ್ಟ ಕಡಿದ್ಬಿಟ್ಟು ರಸ್ತೆ ಮಾಡವ್ರೆ. ಯಾವುದೋ ಹೊಡ್ಕೊಂಬಿಟ್ಟವ್ರೆ, ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟವ್ರೆ ಗಾಡಿ. ಅದೆಷ್ಟು ಲಾರಿಗಳು ಇಲ್ಲೇ ನಿಂತಿದೆಯಾ ರೋಡಲ್ಲಿ ಗೊತ್ತಿಲ್ಲ ನೋಡಿ. ಇನ್ನೆಲ್ಲ ಬೇಗ ಸರ್ವಿಸ್ ಮಾಡಿ ಆಚೆ ಹಾಕ್ಬೇಕಾನೆ ಅವರು. ಇಲ್ಲೇ ನಿಲ್ಸ್ಕೊಂಡವ್ರೆ, ಫುಲ್ಲು ಲೋಡೆಡ್ ಗಾಡಿ ಮುಂದೊಂದು ನಿಂತಿದೆ ನೋಡಿ. ಆ ರೋಡಲ್ಲಿ ನಿಲ್ಸ್ಬಿಟ್ಟು ಎಲ್ಲ ಹೋಗ್ಬಿಟ್ರಲ್ಲ. ಗಾಡಿ ಏನಾಗಿಲ್ಲ, ಅವರು ಹೋಗಲ್ಲ ಬರೋ ರೋಡಲ್ಲಿ ನಿಲ್ಸ್ಬಿಟ್ಟು. ಅಲ್ಲಿ ಹಿಂದೆ ಯಾವ್ದಾರ ಪೆಟ್ರೋಲ್ ಪಂಪಲ್ಲಿ ಮಾಡ್ಕೊಂಬರೋದಲ್ವಾ. ಈ ಊರ ಹೆಸರು ಗುಂಡ್ಯ ಅಂತ. ಗುಂಡ್ಯದಲ್ಲಿ ನಮಗೆ ತಿನ್ನೋಕ್ಕೆಲ್ಲ ಸಿಗ್ಬೋದು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಜಂಕ್ಷನ್ ಬರುತ್ತೆ. ಆ ಜಂಕ್ಷನಲ್ಲೆಲ್ಲ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಹೋಟ್ಲು ಗಿಟ್ಲಿದ್ರಲ್ಲೇ ತಿನ್ಕೊಂಡ್ಬಿಡ್ತೀನಿ. ತಿಂಡಿ ಯಾವ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ? ಇದು ಸಿಗ್ಬೋದಾ? ಹೋಟ್ಲಿಗೆ ಗುರು ಎಲ್ಲ ಹೋಟ್ಲು ಕದಾಕೋರಲ್ಲ ಗುರು. ಈ ಊರಲ್ಲಿ ಹೊಟ್ಟೆ ಹಸ್ದಿದೆ. ಈ ಹೋಟ್ಲು ನಿಮ್ದ ತಿಂಡಿ ಏನು ಸಿಗ್ತದೆ? ದೋಸೆ ಇದೆಯಾ? ಒಂದು ಪ್ಲೇಟ್ ದೋಸೆ. ಎಂಥದ್ದು ಖಾಲಿ ದೋಸೆ ಇದೆಯಾ? ಸೆಟ್ ದೋಸೆ, ಎಣ್ಣೆ ಕಡಿಮೆ ಹಾಕಿ. ದೋಸೆ ಚೆನ್ನಾಗಿದೆ. ಅವನಿಗೆ ದೋಸೆ ಹಾಕಿದ್ರೆ ತಿನ್ನಲ್ಲ, ನನಗೆ ಚಿಕನ್ ಬೇಕು. ಬೆಳಗ್ಗೆ ಚಿಕನ್ ಸಿಗಲ್ಲ. ನನ್ನ ಹತ್ರ ಡ್ರೈ ಫುಡ್ ಇದೆ, ಅದು ಅವನಿಗೆ ಹಾಕ್ಬಿಟ್ಟು ಬೆಟ್ಟ ಹತ್ತಿಸ್ಬಿಟ್ರೆ ಚಲೋ. ಸಖತ್ ಬಿಸಿಲಿದೆ. ಮರ ಇರೋದ್ರಿಂದ ಸ್ವಲ್ಪ ಹೊಡಿಬೋದು ಅಂತ ಅನಿಸ್ತಿದೆ. ಮರ ಇಲ್ಲ ಅಂದಿರೋ ಕಷ್ಟ ಆಗ್ತಿತ್ತು. ಅಷ್ಟೊಂದು ಶೆಕೆ. ಇಲ್ಲಿಂದ ಬೆಟ್ಟ ಹತ್ಸೋದು ನೋಡಪ್ಪ. ಇಲ್ಲಿಂದ ಫುಲ್ಲು ಸ್ಲೋಪ್ ಹಿಂಗೆ ಇರುತ್ತೆ. ಆಮೇಲೆ ಘಾಟ್ ಸೆಕ್ಷನ್ ಸಿಗುತ್ತೆ. ಉಪ್ಪಿನಂಗಡಿ ವೃತ್ತ, ಉಪ್ಪಿನಂಗಡಿ ಪೊಲೀಸ್ ಠಾಣೆ, ಗುಂಡ್ಯ ಚೆಕ್ ಪೋಸ್ಟ್. ಯಾವ ಚೆಕ್ ಪೋಸ್ಟ್ ಕೆಲಸ ಮಾಡ್ತಿಲ್ಲ, ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಇವತ್ತು ಭೈರವ ಚಿಕನ್ ಇಲ್ಲ, ಅನ್ನ ಮೊಸರು ನೋಡಿ.
ಭೈರವ ಕೂಡ ತಂದಿದಂಥ ಊಟ ಪ್ಲಾಸ್ಟಿಕ್ ಎಲ್ಲದನ್ನೂ ವಾಪಸ್ ತಗೊಂಡು ಹೋಗ್ತಾ ಇದ್ದಾನೆ, ಕಾಡಲ್ಲಿ ಏನು ಬಿಸಾಕದೇ ಇರೋ ಥರ. ನೀವು ಅಷ್ಟೇ ಕಾಡಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ನ ಬಿಸಾಕ್ಬೇಡಿ. ನೋಡಿ ಹೆಂಗೆ ಬಿಸಾಕೋರೆ ಜನ. ನೀವು ಹಂಗಲ್ಲ, ನೀವು ಬಿಸಾಕ್ಬೇಡಿ, ನೀವು ಕ್ಲೀನಾಗಿ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಮತ್ತು ಅವ್ರು ತಗೊಂಬಂದು ಕಾಡಿಗೆ ಎಸಿತಾರೆ. ನಾನು ಇಲ್ಲೊಂದು ಬೋರ್ಡ್ ಇತ್ತು ಕರ್ನಾಟಕ ಟೂರಿಸಮ್ ಅವ್ರದ್ದು. ಇದ್ರದ್ದು ಇದೆಲ್ಲ ಇನ್ನೇನು ಸ್ವಲ್ಪ ದಿವಸ ಆದ್ಮೇಲೆ ಬೋರ್ಡ್ ಸ್ಟೈಲ್ನೇ ಚೇಂಜ್ ಮಾಡ್ಬೋದು. ಅದಕ್ಕೆ ಒಂದು ಫೋಟೋ ತಗೊಂಡು ನಿಲ್ಲಿಸಿದೆ. ಪಾಪ ಅವಾಗಲೇ ಇವರು ಹಿಂಗೆ ನೋಡ್ಕೊಂಡು ಹೋಗಿ ಮತ್ತೆ ತಿರ್ಸ್ಕೊಂಬಂದರು, ಹಣ್ಣು ಕೊಟ್ಟರು. ಸೊ ನಮಸ್ಕಾರ, ನಿಮ್ಮ ಹೆಸರು? ಸುನಿಲ್. ಸೊ ಇವಾಗ ನೀವು ಕೋಲ ಎಲ್ಲ ಮಾಡ್ತಿರಲ್ವಾ? ಇವಾಗ ಕೋಲನ ಚಲನಚಿತ್ರದಲ್ಲಿ ಮತ್ತು ಸಾಕಷ್ಟು ಬೇರೆ ಬೇರೆ ವಿಧಾನದಲ್ಲಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ದೈವಾರಾಧನೆ ಅಂದರೆ ಒಂದು ಅದಕ್ಕೆ ಬೇಕಾಗಿರುವಂತಹ ಒಂದು ಕಟ್ಟುಗಟ್ಟಲೆ ಅಂತ ಇರುತ್ತೆ. ಮತ್ತೊಂದು ಈಗ ನಾವು ದರ್ಶನ ಪಾತ್ರಿ ಹಾಗೂ ನಮ್ಮಲ್ಲಿ ಕೂಡ ಹಾಗಾಗಿ ಬೇಕಂತ ಅದಕ್ಕಾಗಿರುವಂಥ ಕೆಲವು ಸಮುದಾಯಗಳು ಕೂಡ ಇರುತ್ತೆ. ಈಗ ಚಿತ್ರಣದಲ್ಲಿ ದೈವವನ್ನು ಯಾವಾಗಲೂ ಕೂಡ ಚಿತ್ರಣದಲ್ಲಿ ನೋಡಬಾರ್ದು. ಯಾಕೆಂದರೆ ನಮ್ಮ ಹಿರಿಯರು ಪೂರ್ವ ಕಾಲದಲ್ಲಿ ಕೂಡ ನಮ್ಮಲ್ಲಿ ಒಂದು ಇದಿದೆ, ಒಂದು ಕಾಡ ಹೂವು ಮತ್ತು ತೋಡ ನೀರು ಅಂತ ಅಷ್ಟನ್ನಿಟ್ಟು ಮಾತ್ರ ನಾವು ಆರಾಧನೆ ಮಾಡ್ಕೊಂಡು ಕೂಡ ಹಿರಿಯರು ಬಂದಿರೋದು. ಈಗೆಲ್ಲ ಕೂಡ ಮೂವಿಯಲ್ಲಿ ಅಲ್ಲಿ ತೋರಿಸಿ ಈಗ ಸ್ಟೇಜ್ ಮತ್ತು ಕೆಲವು ಶಾಲಾ ಕಾಲೇಜು ವಾರ್ಷಿಕೋತ್ಸವದಲ್ಲಿ ಇದನ್ನೆಲ್ಲ ನಮಗೆ ನೋಡುವಾಗ ನಮ್ಮ ಒಂದು ತಾಯಿ, ನಾವು ದೈವವನ್ನು ಆರಾಧನೆ ಮಾಡೋದಂದರೆ ಒಂದು ತಾಯಿಯ ಸಮಾನದಲ್ಲಿ ಆರಾಧನೆ ಮಾಡ್ತೀವಿ. ನಾವೇ ಇದನ್ನೆಲ್ಲಾದರೂ ಮಾರಾಟ ಮಾಡ್ತಿದ್ದೇವಾ ಅಥವಾ ಇದನ್ನು ನಾವು ಬೇಕಾದ ಕಡೆ ಬೇಡದ ಎಲ್ಲ ಕಡೆಯೆಲ್ಲ ಇದನ್ನು ಪ್ರದರ್ಶನ ಮಾಡ್ತಿದ್ದೇವೆ ಅಂತ ಆಗ್ತದೆ. ಆದರೆ ನಾವೊಂದು ಹೇಳೋದು, ದೈವವನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ದೈವವೇ ನಮ್ಮನ್ನು ಸಂರಕ್ಷಣೆ ಮಾಡೋದು. ಆದರೆ ನಮ್ಮ ಒಂದು ಆರಾಧನೆ, ನಮ್ಮ ಒಂದು ಮಾಡುವ ಒಂದು ಈ ಕ್ರಮ ಅಂತೇವೆ, ನಮ್ಮ ಒಂದು ತುಳುನಾಡ ಒಂದು ಕ್ರಮ, ನಮ್ಮ ತುಳುನಾಡ ಒಂದು ಆರಾಧನೆ, ಇದೊಂದು ಗಟ್ಟಿಯಾಗಿ ನಿಲ್ಲಬೇಕು. ಅದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಾಣಿಜ್ಯ ಉದ್ದೇಶಕ್ಕೆ ದೈವಾರಾಧನೆ ನಿಲ್ಲಿ ಅಂತ ಹೇಳ್ತಾ ಸಿಗೋಣ. ಥ್ಯಾಂಕ್ ಯು. ಓಕೆ. ಸಾಕಾದ ಕಷ್ಟ ಇದೆ ಗುರು. ಸಾಮಾನ್ಯ ಅಲ್ವೇ ಅಲ್ಲ. ಭೈರವನ ಜೊತೆ ತುಳಿಯೋದಿದೆಯಲ್ಲ, ಇದು ಸಾಮಾನ್ಯಕ್ಕೆ ಆಗುವಂಥ ಕೆಲಸನೇ ಅಲ್ಲ. ನಾನು ಮೊದಲು ಗ್ರೂಪ್ ಸೆಟ್ನ ಚೇಂಜ್ ಮಾಡಿಸ್ಬೇಕು. ಗ್ರೂಪ್ ಸೆಟ್ನ ಚೇಂಜ್ ಮಾಡಿಸಿ ಆಮೇಲೆ ಹೊರಡಬೇಕು ನೆಕ್ಸ್ಟ್ ಟ್ರಿಪ್ ಹಿಮಾಲಯಾಸ್ಗೆ. ಇದೇ ಗ್ರೂಪ್ ಸೆಟ್ಟಲ್ಲಿ ಆಗಲ್ಲ. Come on. Come here, Bhairav. No, come here, come here. Lily, go. Oh, Jinir, go, jump. Yes, go. Come here. Down. Yes, come on. ಮಗ ಶತಾಯ ನಿಂಗೆ ಸ್ನಾನ ಮಾಡಿಸೇ ಕೈ ಬಿಡೋದು, ನೀರ್ಗಿರ್ಬೇಕಾದ್ರೆ ಕುಡ್ಕೋ. ಕಮಾನ್. ನೋ, ಕಮ್ ಹಿಯರ್. ಇರಲೇ. Good boy. Yes, up. Okay, stay. ಅಷ್ಟೇ. ಗಲ. Go. Good boy. Stay. Sit. Good boy. ಗುರು, ಇಲ್ಲಿಂದ ಘಾಟ್ ಸೆಕ್ಷನ್ ಶುರು. ಹೊಡ್ಯಾ ಅಜ್ಜಿ, ನಾನಿರ್ಬೇಕು ಇಲ್ಲ KSRTC ಬಸ್ ಇರಬೇಕು. ಗುಡ್ ಬಾಯ್. ಗಾಡಿ ಗುರು, ಏನಾಗಿದೆ? ಆಕ್ಸಲ್ಲ
ಇಲ್ಲಿಂದ ಕಾಫಿ ತೋಟ ಶುರು ನೋಡ್ರಪ್ಪ, ಕಾಫಿ ಎಸ್ಟೇಟು ಬಿಟ್ಟಿದ್ರೆ ಮುಂದಕ್ಕೆ ಹೊಡೆದು ಅದನ್ನು ಕಾಫಿ ಎಸ್ಟೇಟ್ ಮಾಡ್ತಿದ್ರು ಬ್ರಿಟಿಷರ್ಸು. ಇಲ್ಲಿಗೆ ನಿಲ್ಸವ್ರೆ. ರಸ್ತೆ ತುಂಬ ಗುಂಡಿಗಳು ತುಂಬಿ ತುಳ್ಕಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಗುಂಡಿ ಬಿದ್ದಾವೆ. ಇನ್ನು ರಸ್ತೆ ಮಾಡ್ತವ್ರೆ. ಇಲ್ಲಿ ಒಂದು ರೈಲ್ವೆ ಹಳಿ ಬೇರೆ ಹೋಗಿದೆ, ಸಕಲೇಶ್ಪುರ ಮೇಲೆ ಹೋಗುತ್ತಲ್ಲ ಸುಬ್ರಹ್ಮಣ್ಯ, ಇದೇ ನೋಡಿ. ಇವಾಗ ಅದೇ ಬ್ರಿಡ್ಜ್ ಮೇಲೆ ಹೋಗ್ತೀವಿ ನಾನು. ಸೊ ನಾವಿವಾಗ ಸಕಲೇಶ್ಪುರ ಬೈಪಾಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸಕಲೇಶ್ಪುರ ಸಿಟಿ ಒಳಗೆ ಹೋಗ್ತಿಲ್ಲ. ಯಾಕೆ ಅಂತಂದರೆ ಸಿಟಿ ಒಳಗೆ ಟ್ರಾಫಿಕ್ ಆಗ್ಬೋದು. ಆರಾಮಾಗಿ ಒಳ್ಳೆ ಹೈವೇ ಮಾಡ್ಯಾರ. ಹೈವೇಗೆ ಬಡ್ಕೊಂಡು ಹೋದ್ರೆ ಆಯಿತು. ಕೆಟ್ಟೋಯ್ತಾ ಅವಂತೂ ಫ್ರೀ ಬಸ್ ಬಿಟ್ಟ ಮೇಲಿಂದ ಹೋಗಿ KSRTC ಬಸ್ ಅನ್ನೋ ಜನರಲ್ ಬಗ್ಗೆ ಟ್ರೈನ್ ಆಗ್ಯಾವ. ಭಯನೇ ಇಲ್ಲ ಯಾರಿಗೂ. ಸಖತ್ ಹೊಟ್ಟೆ ಹಸಿದೆ ಗುರು ನನಗೆ. ಬೆಳಗ್ಗೆ ಟಿಫನ್ ಮಾಡಿದೆ ಅಷ್ಟೇ. ಇಲ್ಲಿ ಒಂದು ಗ್ಯಾರೇಜ್ ಇದೆ. ಯಾವ ಊರು ಇದು ಅಣ್ಣ? ಊರ ಹೆಸರು ಅಣ್ಣ? ಬಾಳ್ಳುಪೇಟೆ ಹತ್ರ ನಿಲ್ಲಿಸ್ಬಿಟ್ಟು ಊಟಕ್ಕೆ ಹೋಗ್ತಿದ್ದೀನಿ. ಫುಲ್ ಎಲಿವೇಶನ್ ಇತ್ತಲ್ಲ. ಭೈರವ ನೋ 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 ಕಮ್ ಹಿಯರ್ ಕಮ್. ಫುಲ್ ಸಖತ್ ಎಲಿವೇಶನ್ ಒಳಗೆ, ಅದಕ್ಕೆ ಊಟ ಮಾಡಿರಲಿಲ್ಲ. ಇವಾಗ ಇನ್ನು ಮುಂದೆ ಅಷ್ಟೊಂದು ಬೆಟ್ಟ ಗುಡ್ಡ ಎಲ್ಲ ಊಟ ಮಾಡಬೇಕು. ನೋ ಭೈರವ ಹೆಂಗೆ ಕಲ್ತ್ರಿ ಇದು ಗ್ಯಾರೇಜ್ ಕೆಲಸ? ಕಾಲೇಜಿಗೆ ಹೋಗ್ತಾ ಬರ್ತಾ ಇಲ್ಲ, ದುಡಿಮೆ ಏನಾರು ಬೇಕಲ್ಲ, ಕಾಲೇಜಿಗೆ ಹೋಗೋದು. ಕೆಲಸ ಯಾರು ಕಲಿಸಿದ್ದು? ಕೆಲಸ ನಮ್ಮ ಚಿದು ಅಂತ ಇಲ್ಲ, ಸಕಲೇಶ್ಪುರದವ್ರು ಕಲಿಸಿದ್ರು. ಅನ್ನೋದಕ್ಕಿಂತ ನಾವು ಹೋಗಿದ್ವಿ ಅವ್ರ ಹತ್ರ. ಹಾಂ, ಕಾಲೇಜಿಗೆ ಹೋಗ್ತೀವಿ. ಮಧ್ಯಾಹ್ನ ನಮಗೆ 11 ಮುಗಿಯೋದು ಕಾಲೇಜ್. ಓಕೆ. ಅದ್ರ ಮೇಲೆ ಮನೆಗೆ ಹೋಗಿ ಏನು ಮಾಡೋದು ನಾನು. ಹಂಗೆ ಗ್ಯಾರೇಜ್ ಕೆಲಸ ಕಲ್ತ್ಕೊಂಡು ನೀವೊಂದು ಗ್ಯಾರೇಜ್ ಮಾಡ್ಕೊಂಬಿಟ್ರಿ? ನಾವು ಒಂದು ಗ್ಯಾರೇಜ್ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಫುಲ್ ಡೇ ಕಾಲೇಜ್ ಬೇಡ ಅಂತ ಬೇಡ ಕಾಲೇಜ್ ಅಂತ ರಾತ್ರಿ 12 ಗಂಟೆ ಕೆಲಸ ಮಾಡೋದು. ಬೆಳಗ್ಗೆ ಸೊ ಡೈಲಿ ಮಂತ್ಲಿ ಒಂದು 40,000 ದುಡಿತೀರಾ? ಇಲ್ಲ, ನಮ್ಮ ಕೆಲಸದಲ್ಲಿ ಅಷ್ಟಿಲ್ಲ ಅಣ್ಣ. ಕಷ್ಟಪಡ್ಬೇಕು ಅಷ್ಟೇ. ಹಾಂ, ಕಷ್ಟಪಡ್ಬೇಕು. ಒಂದು 40,000 ದುಡಿಬೋದು, 50,000 ದುಡಿಬೋದು. ಕಷ್ಟಪಡ್ಬೇಕು. 2 ದಿವಸ 3 ದಿವಸ ಊಟ ಇಲ್ದಂಗೆ ಬೇರೆ ದೇಶದಲ್ಲಿ ಸುತ್ತಾಡಿದ್ದೀನಿ. ಎಲ್ಲ ಈ ವಯಸ್ಸಲ್ಲೇ ಮಾಡಬೇಕು. ಇರ್ಬೇಕಾದ್ರೆ ಮಾಡ್ಬೇಕಷ್ಟೇ, ವಯಸ್ಸಿರ್ಬೇಕಾದ್ರೆ ಮಾಡಬೇಕು. ಮಾರುತಿ ಆಟೋ ವರ್ಕ್ಸ್ ಅಂತ ಬಾಳ್ಳುಪೇಟೆನಲ್ಲಿ ಇವ್ರ ಗ್ಯಾರೇಜ್ ಇದೆ. ಯಾರಾದರೂ ಗಾಡಿ ರಿಪೇರಿ ಮಾಡಿಸ್ಬೇಕು. ಮತ್ತು ಅವರು ಇದನ್ನೆಲ್ಲ ಮಾಡ್ತಾರೆ, ಏನು ಗಾಡಿ ಒಳಗಡೆ ಕಾರ್ ಡೆಕೋರು. ಸೊ ಕಾರ್ ಡೆಕೋರೆಲ್ಲ ಮಾಡಿಸ್ಕೋಬೋದು. ಲೋಕಲಲ್ಲಿ ಇರೋಲ್ಲ, ಇಲ್ಲೇ ಬಂದು ಮಾಡಿಸ್ಕೊಳ್ಳಿ. ನನಗೂ ಟೈಮ್ ಆಗುತ್ತೆ. ಟೈಮ್ ಆಯ್ತು ಉಳ್ಕೊಂಗಿದ್ರೆ ಬನ್ನಿ. ಇಲ್ಲ ಅಣ್ಣ, ಬೇಡ ರೆಸ್ಟ್ ತಗೊಂಡು ಓರಂತೆ. ಇಲ್ಲ ಅಣ್ಣ, ಇಲ್ಲ ನಂಗೆ ಟೈಮ್ ಆಗುತ್ತೆ. ಎಲ್ಲರೂ ಉಳ್ಕೊತೀನಿ. ಇನ್ನೊಂದು 20 ಕಿಲೋಮೀಟ್ರ್ ಹೋಗ್ಬೇಕು. ಭೈರವ ಕಮ್ ಫಾಸ್ಟ್, ಕಮ್ ಫಾಸ್ಟ್ ಕಮನ್ ಗೋ ಗೆಟಿಂಗ್. ನೋಡ್ರಪ್ಪ, ಅಣ್ಣ ಬರೀ ITI ಮಾಡ್ಕೊಂತ ಗ್ಯಾರೇಜ್ ಓಪನ್ ಮಾಡಿಕೊಂಡು ಅಣ್ಣನ ಕಾಲ ಮೇಲೆ ಅಣ್ಣ ನಿಂತಿದೆ. ಆ್ಯಕ್ಚುಲಿ ಜೀವನ ಕಟ್ಕೊಳ್ಳೋದು ತುಂಬ ದಾರಿ ಇದೆ. ಸೊ ನಾವು ಫೋಕಸ್ ಮಾಡಿ ಮಾಡಬೇಕು ಅಷ್ಟೇ. ಹಾಸನಕ್ಕಿಂತ ಮೊದಲು ಒಂದು ಯಾವುದೋ ಟೋಲ್ ಬೂತ್ ಸಿಕ್ಕಿದೆ. ಅವಾಗಲೇ ಸಖತ್ ಕತ್ಲಾಗಿದೆ. ಸಮಯ 7:35. ಭಾರತೀಯ ಹೆದ್ದಾರಿ ಪ್ರಾಧಿಕಾರ ಚೌಳಗೆರೆ ಸುಂಕ ಕೇಂದ್ರ. ಈ ಊರ ಹೆಸರು ಚೌಳಗೆರೆ. ಕರೆಕ್ಟಾಗಿ ಸುಸ್ಸು ಮಾಡೋಂಗೆ ಆಯಿತು ಅಂದರೆ ಕೊಯ್ ಶುರು ಮಾಡ್ತಾರೆ. ನೋ ಭೈರವ ಹೈವೇ. ನೋ ಭೈರವ ಏ ಭೈರವ ಕಮ್ ಹಿಯರ್, ಕಮ್ ಭೈರವ. ನೋ ಕಮ್ ಹಿಯರ್ ಭೈರವ. ನೋ ವೇಟ್ ಭೈರವ ಲೋ ಯಾವೊಂದು ಲೋ ಥೂ ಯಾವರ ಎಣ್ಣೆ ಮಾಡ್ತಾ ಇದೆ. ಹೇ ಭೈರವ ನೋ ಭೈರವ ಭೈರವ ಕಮ್ ಹಿಯರ್ ಕಮ್. ಹೈವೇಲೆ ಇದು ಮಂಗಡ್ದಂಗೆ ಬಿಡ. ಕಮ್ ಚೈನ್ ಹಾಕ್ತೀನಿ ಬನ್ನಿ. ಬೆಳಗ್ಗೆ ನೋಡಿದ್ವಿ ನಿಮ್ಮಲ್ಲಿ, ನಾವು ಫಾಲೋ ಮಾಡ್ತೀವಿ Instagram ಪೇಜಲ್ಲಿ. ಸುದರ್ಶನ್ ಅಂತ ನಾವು ನೋಡಿದ್ವಿ, ಅದಕ್ಕೆ ಅಲ್ಲಿ ಹೋಯ್ತಾ ಇದ್ರಲ್ಲ. ಹೌದಾ ಅಲ್ವೋ ಅಂತ ನೋಡ್ತಾ ಇದ್ವಿ. ಹಾಗೆ ದಾರಿನಲ್ಲಿ ಹೋಗ್ತಿದೆ ನೋಡಿ. ಇಲ್ಲಿ ಮಾವನೂರು ಅಂತ ಇದೆ. ನನಗೆ ಇದನ್ನ ನೋಡಿದ ತಕ್ಷಣ ತಿಪ್ಪೆ ನೆನಪಾದ. ಸೊ ತಿಪ್ಪೆ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು. ನನ್ನ ಹಳೆ ವೀಡಿಯೋಸ್ ನೋಡ್ತಿದ್ದವ್ರಿಗೆ ಗೊತ್ತಿರುತ್ತೆ. ನಮ್ಮ ಮಾವ ಅವನದೇ ನೆನಪಾಯ್ತು ನಂಗೆ ಇವಾಗ. ನೋಡಿ ಇಲ್ಲೊಂದೂರು ಇದೆ, ತಿಮ್ಮನಹಳ್ಳಿ ಅಂತ. ಮಾವನೂರು, ತಿಮ್ಮನಹಳ್ಳಿ, ಒಳ್ಳೊಳ್ಳೆ ಹೆಸರಿಟ್ಟವ್ರು ಈ ಕಡೆ. ನಾನು ಮತ್ತೆ ಭೈರವ ಇವತ್ತು ಹಾಸನ ಹೊರವಲಯದಲ್ಲಿರುವಂತಹ ರಾಘವೇಂದ್ರ ಟ್ರೇಲರ್ ವೇ ಬ್ರಿಡ್ಜ್ ಅಲ್ಲಿ ಉಳ್ಕೊಂಡಿದ್ವಿ. ಭೈರವ ರಾತ್ರಿ ಅಲ್ಲೇ ಊಟ ಮಾಡ್ದ. ಬೆಳಗ್ಗೆ ಎದ್ದು ನಾವಿಬ್ರು ಹಾಸನ ನಗರದಲ್ಲಿರುವಂತಹ ಡೆಸ್ಟಿನಿ ರೈಡರ್ಸ್ ಕ್ಲಬ್ ನ ಮೀಟ್ ಮಾಡಕ್ಕೆ ಅಂತ ಹೋದ್ವಿ. ಡೆಸ್ಟಿನಿ ರೈಡರ್ಸ್ ಕ್ಲಬ್ ಒಂದು ಬೈಕರ್ಸ್ ಕ್ಲಬ್. ಅವ್ರ ಜೊತೆಗೆ ನಮ್ಮನ್ನ ಹಾಸನ ಸೈಕ್ಲಿಂಗ್ ಕ್ಲಬ್ ಅವರು ಕೂಡ ಜಾಯಿನ್ ಆಗಿದ್ರು. ಡೆಸ್ಟಿನಿ ರೈಡರ್ಸ್ ಕ್ಲಬ್ ವತಿಯಿಂದ ನನಗೆ ದೇಶಭೂಷಣ್ ಸರ್ ಅವ್ರ ಮನೆಯಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದ್ರು. ಮೊದಲನೇ ಸಲ ನಾನು ಹಲಸಿನ ಹಣ್ಣಿನ ಕಡುಬನ್ನ ತಿಂದೆ. ನಾನು ಅವರೊಟ್ಟಿಗೆ
ಹಾಸನದಲ್ಲಿರುವಂತಹ ಎಲ್ಲ ಮುಖ್ಯ ಕ್ಷೇತ್ರಗಳನ್ನ ಸುತ್ತಾಡ್ಕೊಂಡ್ ಬಂದೆ. ಇನ್ನು ಡೆಸ್ಟಿನಿ ರೈಡರ್ಸ್ ಹಾಸನ ಕಡೆಯಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಒಂದು ಸೈಕಲ್ ಅನ್ನ ಸಹ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ಎಲ್ಲ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸುಮ್ಮನೆ ಒಂದು ಬಾಳೆಹಣ್ಣು ತಗೋತೀನಿ ಅಷ್ಟೇ. ಒಂದೇ ಒಂದು ಬಾಳೆಹಣ್ಣು ಕೊಡಿ. ಸಾಕು, ಒಂದೇ ಒಂದು ಕೊಡಿ ಸಾಕು, ಒಂದೇ ಒಂದು. ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ ಅದಕ್ಕೆ. ಇವಾಗ ನೋಡಿ ಅವ್ರು ಯಾರು ದೇವಸ್ಥಾನ ಪ್ರಸಾದ ಕೊಟ್ಟರು, ರೇಷ್ಮೆ ಒಂದು ತಿಂತೀನಿ ಜಾಸ್ತಿ. ಸಾಕು ಅಣ್ಣ, ಒಂದೇ ಸಾಕು, ಒಂದೇ ಸಾಕು. ಇಲ್ಲ ನಿಜವಾಗ್ಲು ಒಂದೇ ಏನಿಲ್ಲ, ಒಂದೊಂದು ಎರಡು ಇಟ್ಕೋಬೋದು. ಇಟ್ಕೊಳ್ಳಿ ಬ್ರದರ್, ಕ್ಯಾರಿ ಮಾಡಿ. ಅಯ್ಯೋ ಹಾಯ್, ಇದು ಹೆಲ್ಮೆಟ್ಟು, ಸೈಕಲ್ಗೆ ಹಾಕೊಳ್ಳೋ ಹೆಲ್ಮೆಟ್ಟು, ಸೈಕಲ್ಗೆ ಹಾಕೊಳ್ಳೋದು. ಎಲ್ಲ ಬಿದ್ದುಬಿಟ್ಟಿದ್ಯಾ? ಯಾವಾಗ? ಕೈ ಕಟ್ಬಾರ್ದು ಯಾರ ಮುಂದೆನೂ. ಗುಡ್ ಬಾಯ್. ಹಾಂ, ಯಾಕೆ ಬಿದ್ದೆ ಗಾಡೀಲಿ? ನೀನೇ ಗಾಡಿ ಓಡಿಸ್ತಿದ್ದ? ನಿಮ್ಮ ಅಣ್ಣ ಎಷ್ಟನೇ ಕ್ಲಾಸು? 7ನೇ ಕ್ಲಾಸು, 7th ಸ್ಟ್ಯಾಂಡರ್ಡು. ಅವನ ಯಾಕೆ ಗಾಡಿ ಓಡಿಸ್ತಿದ್ನೋ? ಥೋ, ಇನ್ನೂ ಹೋಗ್ಬೇಡ ನಿಮ್ಮ ಅಣ್ಣನ ಜೊತೆ, ಆಯಿತಾ? ಗೌಡ್ರೆ ಟೀ ಕುಡಿದ್ರಾ? ಹಾಂ, ಕುಡಿದ್ರಂತೆ. ಹಾಸನದಿಂದ ಹೊರಡೋದು ಲೇಟ್ ಆಗಿದ್ದರಿಂದ ನಾವು ನಾಗಮಂಗಲಕ್ಕೆ ಹೋಗ್ಬೇಕಾಯ್ತು. ಅಲ್ಲಿ ಗುರುವಣ್ಣ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಬೆಳಕು ಮೊಬೈಲ್ಸ್ ಅವರು ನಮ್ಮನ್ನ ಹೋಸ್ಟ್ ಮಾಡಿದ್ರು. ನಮ್ಮ ಸೈಕಲ್ ಥಿಂಗ್ಸ್ ಎಲ್ಲ ಅಲ್ಲೇ ಬಿಟ್ಟಿದ್ವಿ. ಡಾಗ್ ಸೈಕಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೋಡಿ, ಪ್ಲಾಟ್ಫಾರ್ಮ್ ಎಲ್ಲ ತಗ್ಬಿದ್ದೋಗ್ಬಿಟ್ಟಿದೆ. ಇವಾಗ ಪ್ಲಾಟ್ಫಾರ್ಮ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು. ನಾನು ನಿಮ್ಮ ಅಭಿಮಾನಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಹೋ, ನಿಮ್ಮ ಹೆಸರು? ನನ್ನ ಹೆಸರು ಹರ್ಷಿತ್ ಅಂತ. ಓಕೆ, ನನಗೂ ಈ ಥರದೊಂದು ಬೇಕಲ್ಲ. ಬೇಡವಾ? ಫುಲ್ಲು ನಿಮ್ಮ ಮನೆ ಬಂತಾ ಲಗ ಎಲ್ಲೂ ಕ್ಲೋಸ್ ಮಾಡಿಬಿಟ್ಟವ್ರಲ್ಲ, ನಮ್ಗೆ ಓಪನ್ ಇಟ್ಟಿಲ್ಲ. ಆಯ್ತು, ಇರೋ ಬೇಡವಾ? ಗೋ 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 ನೋ ಕಮಾನ್ ಬೇಡವಾ? ಕಮ್ ಗೋ 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 ಗೋ. ಇಲ್ಲಿಗೆ ನನ್ನ ಮತ್ತು ಭೈರವನ ಮಾನ್ಸೂನ್ ರೈಡ್ ಮುಗಿತು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.